ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಾಡ್ತಾಯಿದ್ದೀನಿ ಇಡ್ಲಿ. ನೋಡಿ, ಇವಾಗ ಇಡ್ಲಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ. ಮೊದಲಿಗೆ ಇಡ್ಲಿ ಪಾತ್ರೆ ತೊಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಪ್ಲೇಟ್ಗೆಲ್ಲ ಎಣ್ಣೆ ಹಾಕ್ಬಿಟ್ಟು ನೋಡಿ ಇಡ್ಲಿನ ನಾನು ಈ ಥರ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಇವಾಗ ಇದಕ್ಕೆ ಮುಚ್ಚಳ ಹಾಕೋಣ. ಮುಚ್ಚಳ ಹಾಕ್ಬಿಟ್ಟು ಇಡ್ಲಿ ಅದ್ರ ಪಾಡ್ಗೆ ಅದು ಹಾಕ್ತಾ ಇರುತ್ತೆ. ನೆಕ್ಸ್ಟ್ ನಾವೇನು ಮಾಡಬೇಕು, ಸಾಂಬಾರು. ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ಬೇಳೆನ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಜೀರಿಗೆ ನೀವು ಬೇಕಾದರೆ ಹಾಕ್ಕೋಬೋದು, ಇಲ್ಲ ಆದರೆ ಬೇಡ. ನಾನು ಜೀರಿಗೆ ಹಾಕಿದ್ದೀನಿ ಮತ್ತು ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ನೀರು ಹಾಕ್ಬಿಟ್ಟು ಸ್ವಲ್ಪ ಈರುಳ್ಳಿ, ಎರಡು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಕಟ್ ಮಾಡ್ಕೊಂಡು ಹಾಕಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಮತ್ತು ಟೊಮೊಟೊ, ಹಸಿರು ಮೆಣಸಿನ್ಕಾಯಿ ಇಷ್ಟನ್ನು ಹಾಕ್ಬಿಟ್ಟು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸೋಣ. ಅದು ಸ್ವಲ್ಪ ಕುದೀತಾ ಇದೆ ನೋಡಿ. ಇವಾಗ ಇದಕ್ಕೆ ಅರಿಶಿನ ಹಾಕೋಣ. ಅರಿಶಿನ ಹಾಕ್ಬಿಟ್ಟು ನೆಕ್ಸ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಎಷ್ಟು ರುಚಿಗೆ ಬೇಕೋ ಅಷ್ಟನ್ನು ಮಾತ್ರ ಹಾಕಿ. ಅದಾದ ನಂತರ ಇದಕ್ಕೆ ಮುಚ್ಚಳ ಹಾಕೋಣ. ಈಗ ನೋಡಿ, ಮುಚ್ಚಳ ಹಾಕ್ಬಿಟ್ಟಿದ್ದೀನಿ. ಒಂದು ಸೈಡಲ್ಲಿ ಇಡ್ಲಿ ಬೆಂದಿದೆ ನೋಡಿ. ಇಡ್ಲಿ ಎಷ್ಟು ಚೆನ್ನಾಗಿ ಸಾಫ್ಟಾಗಾಗಿದೆ. ಇವಾಗ ನೋಡಿ, ಈ ಬೇಳೆನೂ ಸಹ ಬೆಂದಿದೆ. ಇವಾಗ ನಾವೇನು ಮಾಡಬೇಕು ಅಂದರೆ ಇದನ್ನು ನೀರೆಲ್ಲ ಸೋರಿಸ್ಬಿಟ್ಟು ಚೆನ್ನಾಗಿ ಇದನ್ನು ಮಸಿಬೇಕು. ಈಗ ಮಸ್ತಾಗಿದೆ. ಒಗ್ಗರಣೆ ಹಾಕ್ಕೊಳ್ಳಿ. ಸಿಂಪಲ್ಲಾಗಿ ಒಗ್ಗರಣೆ ಹಾಕ್ಕೊಬಿಟ್ಟು ಸಾಂಬಾರನ್ನ ನಾವೇನು ಮಸಿದ್ಬಿಟ್ಟಿಟ್ಟಿದ್ದೀವಲ್ಲ ಅದನ್ನು ಇದ್ರೊಳಗಡೆ ಹಾಕಿದ್ರೆ ರುಚಿಯಾಗಿರೋಂಥ ಬೇಳೆ ಸಾಂಬಾರು ರೆಡಿ ಇಡ್ಲಿಗೆ. ನೋಡಿ ಇಲ್ಲಿ ಇವಾಗ ಯಾವ ಥರ ಆಗಿದೆ. ಒಂದು ಸ್ವಲ್ಪ ಜಾಸ್ತಿ ಏನು ಕುದಿಸೋ ಹಾಗಿಲ್ಲ, ಒಂದು ಸ್ವಲ್ಪ ಕುದಿಸಿದ್ರೆ ಸಾಕು. ಇವಾಗ ನೋಡಿ, ನಾನು ಮಾಡಿರೋ ಸಾಂಬಾರು ರೆಡಿಯಾಗಿದೆ. ಇವಾಗ ಒಂದು ಸಣ್ಣ ಬಟ್ಲಿಗೆ ಹಾಕ್ತಾಯಿದ್ದೀನಿ. ಈ ಸಾಂಬಾರನ್ನು ಹಾಕಿಬಿಟ್ಟು ನಾವು ಏನು ಇಡ್ಲಿನ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕಿದ್ರೆ ಮುಗೀತು. ರುಚಿಯಾದಂಥ ಬೇಳೆ ಸಾಂಬಾರು, ಇಡ್ಲಿ ಎರಡೂ ರೆಡಿಯಾಗುತ್ತೆ. ಯಾರು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇಷ್ಟೇ ಕೇಳಿಕೊಳ್ಳೋದು ನಾವು ನಿಮಗೆ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಮ್ಮ ವಿಡಿಯೋ ಎಲ್ಲ ನೋಡ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್.